ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ವಿ ಕನ್ನಡ ವ್ಲಾಗ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾರನ್ನ ನೋಡ್ತಾ ಇರಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇರಬೇಕಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ ಮೀನು ಸಾಂಬಾರು. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ನೋಡಿ. ಮಂಗಳೂರು ಕಡೆ ಎಲ್ಲ ಮಾಡ್ತಾರಲ್ಲ, ಸೇಮ್ ಅದೇ ಥರ ಸಾಂಬಾರನ್ನ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ನಮ್ಮ ಮನೆಯವರು ಇವತ್ತು ಮೀನನ್ನ ತೊಗೊಂಡು ಬಂದಿದ್ರು, 1.5 kg ಮೀನನ್ನ. ಅದನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ, ನಾನು ತೊಳೆದು ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿರೋದ್ರಿಂದ ಅವರು ಚೆನ್ನಾಗಿ ಕ್ಲೀನಾಗೆಲ್ಲ ತೊಳೆದಿರಲ್ಲ. ಹಾಗಾಗಿ ನಾನು ನೀಟಾಗಿ ಒಂದೊಂದೇ ಪೀಸ್ನ ತೊಳೆದು ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ನೋಡಿ, ಈ ಥರ ತೊಳಿಬೇಕು, ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಮೀನನ್ನ ಎಲ್ಲ ತೊಳೆದು ನಾನು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಇವಾಗ ನಾನು ಖಾರಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಏನೇನು ಬೇಕು ಅಂತ ಎಲ್ಲ ಇಟ್ಕೊಂಡಿದ್ದೀನಿ. ಹೇಳ್ತೀನಿ ನಾನು ಏನೇನು ಇಟ್ಕೊಂಡಿದ್ದೀನಿ, ಏನೇನು ಹಾಕಬೇಕು ಅಂತ, ಎಷ್ಟೆಷ್ಟು ಹಾಕಬೇಕು ಅಂತ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು ಮಿಕ್ಸಿ ಜಾರಿಗೆ 1 ಕಡ್ಡಿ ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಮೀನು ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕಿದರೆ ತುಂಬ ಟೇಸ್ಟು, ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ತುಂಬ ಮೆಂತ್ಯ ಹಾಕಬಾರ್ದು, ಕಹಿ ಆಗುತ್ತೆ. ನಾನು 1 ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮೀನು ಸಾಂಬಾರಿಗೆ ತುಂಬ ಟೇಸ್ಟು. ಮತ್ತು 1 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ನಾನು. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಗಾತ್ರದ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದರೆ ತುಂಬ ಟೇಸ್ಟು, ಹಾಗಾಗಿ ನಾನು ಜಾಸ್ತಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಬೇರೆ ಯಾವುದೋ ಹುಳಿನೆಲ್ಲ ಉಪಯೋಗಿಸಬೇಕಂತ ಏನಿಲ್ಲ, ಹಾಗಾಗಿ ಟೊಮೆಟೊ ಜಾಸ್ತಿ 1 ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ. 6ರಿಂದ 7 ಲವಂಗ ಹಾಕ್ಕೊಂಡಿದ್ದೀನಿ ನಾನು. ಮತ್ತು 1 ಸ್ಪೂನು ಧನಿಯಾ ಪುಡಿ, 2 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು, ಚೆನ್ನಾಗಿ ನುರಿಬೇಕು. ಗಸಗಸೆ ಎಲ್ಲ ಹಾಕಿರೋದ್ರಿಂದ ಅದು ಚೆನ್ನಾಗಿ ನುರಿಬೇಕು. ಒಂದು ಅಗ್ಲ ಪಾತ್ರೆಯಲ್ಲಿ, ಮೀನು ಸಾಂಬಾರಿಗೆ ಅಗ್ಲ ಪಾತ್ರೆ ಇದ್ದರೆ ತುಂಬ ಚೆಂದ. ಒಂದ್ರ ಮೇಲೆ ಒಂದು ಮೀನು ಕೂರಬಾರ್ದು, ನೀಟಾಗಿ ಒಂದೊಂದೇ ಮೀನನ್ನ ಕೂರಿಸ್ಬೇಕು. ನಾನು ಅಗ್ಲ ಪಾತ್ರೆ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಬೇಯಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ ಈರುಳ್ಳಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಮತ್ತು ಒಂದು ದೊಡ್ಡದು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಖಾರಕ್ಕೂ ಕೂಡ ಟೊಮೆಟೊ ಹಾಕ್ಕೊಂಡಿದ್ದೆ, ಇದಕ್ಕೂ ಕೂಡ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಟೊಮೆಟೊ ಚೆನ್ನಾಗಿ ಕರಗಬೇಕು. ನೋಡಿ, ಚೆನ್ನಾಗಿ ಕರಗಿದೆ, ಟೊಮೆಟೊ ಬೆಂದಿದೆ. ಇದಕ್ಕೆ ನಾನು ಖಾರ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಖಾರನ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದನ್ನು ಒಗ್ಗರಣೆಲೆ ಚೆನ್ನಾಗಿ ಸ್ವಲ್ಪ ತಿರ್ಗಿಸ್ಕೋಬೇಕು, ಕೈ ಆಡಿಸ್ಕೊಳ್ತಾ ಇದ್ದೀನಿ ನಾನು. ಇವಾಗ ಎಷ್ಟು ನಿಮಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು, ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು, ಕಮ್ಮಿ ಸಾಂಬಾರು ಬೇಕು ಅಂದರೆ ಕಮ್ಮಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಬರಬೇಕು ಮೀನು ಸಾಂಬಾರು. ನೋಡಿ, ಬಂದಿದೆ. ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಂದು 5 ನಿಮಿಷ ಕುದಿಸ್ಬೇಕು ನೀವು. ಆಮೇಲೆ ಮೀನನ್ನ ಹಾಕಬೇಕು. 5 ನಿಮಿಷ ಕುದಿಸಿದ ಮೇಲೆ ಮೀನನ್ನ ಹಾಕಬೇಕು. ಅಗ್ಲ ಪಾತ್ರೆ ಆಗಿರೋದ್ರಿಂದ ನೋಡಿ, ನಾನು ಒಂದೊಂದೇ ಮೀನು ಮೇಲೆ ಮೀನು ಕೂರಬಾರ್ದು, ಒಂದೊಂದೇ ಕೂರಬೇಕು ನೋಡಿ. ಇನ್ನೂ ಅಗ್ಲ ಪಾತ್ರೆ ಇದ್ದರೂ ಪರವಾಗಿಲ್ಲ, ಈ ಥರ ಕೂರಲ್ಲ, ಚೆನ್ನಾಗಾಗುತ್ತೆ. ಒಂದೊಂದೇ ಮೀನು ಕೂತ್ರೆ ಚೆನ್ನಾಗಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಮತ್ತು ಸೌಟಲ್ಲಿ ತಿರ್ಸ್ಬಾರ್ದು, ಈ ಥರ ಕೈಯಲ್ಲಿ ಬಟ್ಟೆ ಹಿಡ್ಕೊಂಡು ಈ ಥರ ಅಲ್ಲಾಡಿಸ್ಬೇಕು. ಸೌಟಲ್ಲೆಲ್ಲ ತಿರ್ಸಿದ್ರೆ ಮೀನೆಲ್ಲ ಕಲಸೋದಂಗೆ ಆಗುತ್ತೆ ನೋಡಿ. ಮೀನು ಹಾಕಿದ ಮೇಲೆ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಥರ ಕುದಿಬೇಕು ಚೆನ್ನಾಗಿ. ಇವಾಗ ಮೀನು ಸಾಂಬಾರು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ನಾವು ಮಂಗಳೂರು ಸೈಡೆಲ್ಲ ಮಾಡ್ತಾರಲ್ಲ, ಸೇಮ್ ಅದೇ ಥರ ಮೀನು ಸಾಂಬಾರನ್ನ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನಾನು. ಸೂಪರಾಗಿದೆ ಮೀನು ಸಾಂಬಾರು. ನೀವು ಕೂಡ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.